ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಷಷ್ಠಿ ಇದೆ, ಹಂಗಾಗಿ ನಾನು ಅಂದ್ಕೊಂಡಿದ್ದೆ ಈ ಸಲ ಷಷ್ಠಿ ದಿನವೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಯಾಕಂದರೆ ನಂದು ಟೈಮ್ ಇತ್ತು, ಆ ಟೈಮಿಗೆ ಕರೆಕ್ಟಾಗಿ ಪೀರಿಯಡ್ ಇತ್ತು. ಸೊ ನಾನು ಈ ಸಲ ಏನೋ ಯಾವಾಗಲೂ ಕರೆಕ್ಟ್ ಟೈಮಿಗೆ ಆಗೋಳು, ಈ ಸಲ 5 ಡೇಸ್ ಮುಂಚೆನೇ ಆಗಿಬಿಟ್ಟಿದ್ದೆ. ಹಂಗಾಗಿ ಇವತ್ತೇ ಮಾಡಿದ್ವಿ, ಹೆಂಗೂ ಮುಗ್ದೋಯ್ತಲ್ಲ ಅದು ಅಂಥೇಳಿ. ಸೊ ಅದು ಹೇಗಿತ್ತು ಇವತ್ತಿನ ಷಷ್ಠಿ ಪೂಜೆ ನಮ್ಮ ಮನೇಲಿ, ಮತ್ತು ಹೋಗಿ ನಾಗರಿಕಲ್ಲಿ ಕೂಡ ಮಾಡ್ಕೊಂಬಂದ್ವಿ. ಹೇಗಿತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದೇನು ಅಂದರೆ, ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಕಡೆ ಇದಕ್ಕೆ ಉತ್ತಕ್ಕೆ ಹಾಲೆರಿಯೋದು, ಮತ್ತು ಅವರು ಈ ಚಿಗ್ನಿ ಟಮಟ ನಮ್ಮ ಕಡೆ ಹಂಗಂತೀವಿ, ಎಳ್ಳುಂಡೆ ಮತ್ತು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ಲ ಅದು ಎಲ್ಲ ಮಾಡ್ಕೊಂಡೋಗಿ ಅವ್ರು ಮಾಡ್ಕೊಬರ್ತಾರೆ. ನಾನು ಅದೆಲ್ಲ ಏನು ಮಾಡಲ್ಲ, ಮಾಮೂಲಿ ಹಂಗೆ ಹಾಲು ಈ ನಾಗರ ಪಂಚಮಿಗೆ ತೊಗೊಂಡೋಗಿ ಹೆಂಗೆ ಮಾಡ್ಕೊಂಬರ್ತೀನಿ ಹಂಗೇ ನಾನು ಹಸ್ಬೆಂಡ್ ಇವತ್ತು ಹೋಗಿ ಮಾಡ್ಕೊಂಬಂದ್ವಿ. ಮಗಳು ಬೇಗ ಸ್ಕೂಲ್ಗೆ ಹೋದ್ಲು, ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು 1 ಅವರ್ ಹಸ್ಬೆಂಡ್ ಲೇಟಾಗಿ ಹೋದರು, ಹಂಗಾಗಿ ನಾವು ಮಾಡ್ಕೊಂಬಂದ್ವಿ. ಸೊ ನೋಡ್ಕೊಂಬನ್ನಿ ಹೇಗಿರುತ್ತೆ ಏನು ಅನ್ನೋದನ್ನ. ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಭಾವಿಸ್ತೀನಿ. ಬನ್ನಿ ಸಿಗೋಣ ಆಮೇಲೆ. ಬೆಳಿಗ್ಗೆ ಈಗ 6 ಗಂಟೆ ಆಗಿದೆ. 6 ಗಂಟೆಗೆ ಎದ್ದು ಬಾಕ್ಲಿಗೆಲ್ಲ ನೀರು ಹಾಕಿ ನೀಟಾಗಿ ಅಲ್ಲಿ ಮನೆ ಮುಂದೆ ಎಲ್ಲ ಒರೆಸ್ತಾರೆ ಸೆಕ್ಯೂರಿಟಿ, ಬಟ್ ಅವರು ಒರೆಸೋ ಅಷ್ಟರಲ್ಲಿ ಒಂದು 9 o'clock ಆಗೋಗುತ್ತೆ. ನನಗೆ ಬೇಗ ಒರೆಸ್ಕೋಬೇಕಿತ್ತಲ್ಲ, ನಮ್ಮ ಮನೆ ಅಷ್ಟು 6ಕ್ಕೆ ಮಾತ್ರ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಈಗ ಸ್ನಾನಕ್ಕೆ ಹೋಗಿ ನೆಲ ಒಂದು ನನ್ನ ಮಗಳಿಗೆ ಹೇಳಿದ್ದೀನಿ ಒರೆಸೋಕ್ಕೆ. ಕಸ ಎಲ್ಲ ಹೊಡೆದಿದ್ದೀನಿ ನಾನೇ. ಮಗಳು ಒರೆಸ್ಕೊಡ್ತಾಳೆ. ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಆಮೇಲೆ ಹೋಗಿ ಹಾಲು ಎರೆದು ಬರಬೇಕು. ಸೊ ಈಗ ಎಲ್ಲ ದೇವ್ರ ಮನೆ ಪೂಜೆ ಐಟಮ್ಸ್ ಎಲ್ಲ ಈಗಲೇ ನಾನು ವಾಶ್ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನ ವಾಶ್ ಮಾಡ್ತಿದ್ದೆ ಯಾವಾಗ್ಲೂ. ಒಂದೊಂದು ಸಲ ಹಿಂದಿನ ದಿನ ವಾಶ್ ಮಾಡ್ತೀನಿ, ತಲೆ ಸ್ನಾನ ಮಾಡಿದರೆ ಅವತ್ತಿನ ದಿವಸ. ಇಲ್ಲಾಂದರೆ ಯಾವತ್ತು ಪೂಜೆ ಮಾಡ್ತೀನೋ ಅವತ್ತೇ ಮಾಡ್ಕೊತೀನಿ. ಎಲ್ಲರೂ ಅಂತಾರೆ ಪೂಜೆ ಮಾಡೋ ದಿವಸ ಮಾಡಬಾರ್ದು, ಹಿಂದಿನ ದಿನ ಮಾಡಿಡಬೇಕು ಅಂತ. ನಾನು ಅದೆಲ್ಲ ಏನು ಪದ್ಧತಿ ಎಲ್ಲ ಏನು ಮಾಡ್ಕೊಂಬಂದಿಲ್ಲ. ಯಾವಾಗ ನನಗೆ ಮಡಿಯಿಂದ ಇರ್ತೀನಿ ಆವಾಗ ಮಾಡ್ಕೊತೀನಿ ಅಷ್ಟೇ. ಸೊ ಇವಾಗ ಹಿಂಗೂ 5 ಡೇಸ್ ಕಂಪ್ಲೀಟ್ ಆಗಿತ್ತು ನೆನ್ನೆಗೆ. ಇವತ್ತು 6 ಡೇಸು. ಸೊ ಹಂಗಾಗಿ ಎಲ್ಲ ಬೆಡ್ಶೀಟ್ಗಳು ಎಲ್ಲ ತೊಳೆಯೋಕೆ ಹಾಕಿ ಎಲ್ಲ ತುಂಬ ಕೆಲಸ ಇತ್ತು. ಹಂಗಾಗಿ ಸ್ನಾನ ಮಾಡಿದ ಮೇಲೇ ಇವತ್ತು ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಕಾಮಾಕ್ಷಿ ದೀಪ ತೋರಿಸಿದ್ನಲ್ಲ, ಅದು ಹಿಂದೆ ಮುಂದೆ ಎರಡೂ ಒಂದೇ ಥರ ಡಿಸೈನ್ ಬಂದಿದೆ. ಈಗ ಮೊದಲು ನನ್ನ ಹತ್ರ ಇದ್ದಿದ್ದು ಮುಂದೆ ಡಿಸೈನ್ ಇರುತ್ತೆ, ಹಿಂದೆ ಟೊಳ್ಳಿತ್ತು. ಸೊ ಇದು ಬಂದು ಚೆನ್ನಾಗಿದೆ, ಎರಡೂ ಸೈಡ್ ಒಂದೇ ಥರ ಇದೆ. ನಂಗೆ ತುಂಬ ಇಷ್ಟ ಆಯ್ತು, ಅದಕ್ಕೆ ಅದನ್ನು ಫಸ್ಟ್ ಸ್ಟಾರ್ಟಿಂಗೇ ತೋರಿಸಿದ್ದೀನಿ ನಿಮಗೆ. ಈಗ ಮಗಳಿಗೆ ಬಾಕ್ಸಿಗೆ ಎಲ್ಲ ಹಾಕಿ ರೆಡಿ ಮಾಡಿದ್ದೆ, ಪಲಾವ್ ಮಾಡಿದ್ದೆ. ಸೊ ಹಂಗಾಗಿ ಅವಳು ಎಲ್ಲ ರೆಡಿ ಮಾಡ್ಕೊಂಡು ಬಾ ತಲೆ ಬಾಚು, ಟೈಮ್ ಆಯ್ತು ನನಗೆ ಅಂತ. ಇವತ್ತು ಸೈಕಲಲ್ಲಿ ಹೋಗು ಅಂತ ಹೇಳಿದ್ದೀನಿ, ಯಾಕಂದರೆ ನಾವು ಅಲ್ಲಿಗೆ ಬೇರೆ ಹೋಗಬೇಕು. ಹಸ್ಬೆಂಡ್ ಅದು ಮುಗಿಸ್ಕೊಂಡು ಡ್ಯೂಟಿ ಹೋಗಬೇಕು. ಅವ್ರು ಈಗ ಬಿಟ್ರೂ 1 ಅವರ್ ಬೇಕು ಜರ್ನಿ ಮಾಡೋಕ್ಕೆ. ಸೊ ಹಂಗಾಗಿ ಅವಳಿಗೆ ಸೈಕಲಲ್ಲೇ ಹೋಗು ಅಂತ ಹೇಳಿದೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ, ಇರು ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಬೇಗ, ಆಮೇಲೆ ನಿಂಗೆ ರೆಡಿ ಮಾಡಿ ಕಳಿಸ್ತೀನಿ ಅಂದೆ. ಅದಕ್ಕೆ ಅವಳು ಹೋಗಿ ಆಯ್ತು ನಾನು ವೆಯ್ಟ್ ಮಾಡ್ತೀನಿ, ಬೇಗ ಬಾ ಅಂತ ಹೇಳಿ ಹೋದ್ಲು. ಈಗ ವಿಗ್ರಹಗಳು ಎಲ್ಲನೂ ಈಗಲೇ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಬೆಳ್ಳಿ ವಿಗ್ರಹ ಆಗಿರೋದ್ರಿಂದ ಅದು 1 ವಾರ ಆಗಿದ ತಕ್ಷಣ ಅಂದರೆ ಒಂದು ಸ್ವಲ್ಪ ಡಲ್ಲಾಗುತ್ತೆ ಕಲರು, ಶೈನಿಂಗ್ ಎಲ್ಲ. ಅದಕ್ಕೆ ನಾನು ಟೂತ್ ಪೌಡ್ರು ತಂದಿಟ್ಕೊಂಡಿದ್ದೀನಿ, ಕೋಲ್ಗೇಟ್ ಪೌಡರು. ಅದನ್ನು ಹಾಕ್ಬಿಟ್ಟು ಬ್ರಷಲ್ಲಿ ಒಂದು ಹೊಸ ಬ್ರಷ್ಷು, ಅಲ್ಲೂಜೋ ಬ್ರಷ್ ಬರುತ್ತಲ್ಲ, ಅದು ಹೊಸದು ಯೂಸ್ ಮಾಡದೇ ಇರೋದನ್ನ ಅದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ, ಪೂಜೆ ಐಟಮ್ಸ್ ತೊಳೆಯೋಕ್ಕೆ ಅಂತ. ಅದರಲ್ಲಿ ನೀಟಾಗಿ ವಾಶ್ ಮಾಡಿದ ತಕ್ಷಣ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಅದರಲ್ಲಿ ವಾಶ್ ಮಾಡ್ತೀನಿ ಯಾವಾಗ್ಲೂ. ಹೋಗಿ ಷಷ್ಠಿ ಪೂಜೆ ಮಾಡ್ಕೊಬರ್ಬೇಕು. ನೀವು ನಾಗರ ಪಂಚಮಿ ಹಬ್ಬ ಮಾಡಿದ್ದು ಕೂಡ ನಾನು ಹಾಕಿದ್ದೆ ವಿಡಿಯೋ, ನೀವು ಅದರಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಇದೇ ಡ್ರೆಸ್ ಹಾಕಿದ್ದೀನಿ ಅವತ್ತು ಕೂಡ. ನಾನು ಆಮೇಲೆ ಅಂದ್ಕೊಂಡೆ, ಅಯ್ಯೋ ಅವತ್ತು ಇದೇ ಹಾಕ್ಕೊಂಡಿದ್ನ, ಕರೆಕ್ಟಾಗಿ ಇವತ್ತು ಇದನ್ನೇ ಹಾಕ್ಕೊಂಡಿದ್ದೀನಿ ಅಂತ. ಗೊತ್ತಿಲ್ಲ, ಅದೇನೋ ಕೋಇನ್ಸಿಡೆನ್ಸು, ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಏನು ಅಂದರೆ ಅವತ್ತು ನಾನು ನಿಮ್ಗೆ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು, ನಾಗರ ಪಂಚಮಿ ಏನಕ್ಕೆ ಮಾಡ್ತಾರೆ ಅಂತ. ಯಾಕಂದರೆ ನಾವು ನಾಗರುಗಳು ಹುಟ್ಟಿದ್ದ ದಿನ ಅಂದರೆ ಹುಟ್ಟಿದ ಹಬ್ಬ ಮಾಡ್ಕೊತೀವಲ್ಲ ನಾವು, ಅದೇ ಥರ
ನಾಗಪ್ಪ ದೇವ್ರುಗಳಿಗೆ ಅವತ್ತು ಹುಟ್ಟಿದಬ್ಬ ಅಂತೆ. ಅವತ್ತು ಎಲ್ಲೇ ಇದ್ರೂ ಎಲ್ಲೆಲ್ಲಿ ಹೋಗಿರುತ್ತೆ ಎಲ್ಲ ಅವುಗಳು ಬಂದು ಒಂದು ಕಡೆ ಸೇರುತ್ತೆ ಅನ್ನೋದು ಒಂದು ಪದ್ಧತಿ ಇದೆ. ಹಂಗಾಗಿ ಅದನ್ನು ಮಾಡ್ತಾರೆ. ಷಷ್ಠಿ ಅಲ್ಲಿ ಏನು ಸಂಪ್ರದಾಯ ಅಂದರೆ ಯಾವ ಥರ ಅನ್ನೋದು ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಕೇಳಬೇಕು, ನಮ್ಮ ಅತ್ತೆಗೆ ಗೊತ್ತಿದ್ದರೆ ಒಂದು ಕೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ಇವತ್ತು ಮನೆಯಲ್ಲೂ ಎಲ್ಲ ಪೂಜೆ ಮಾಡಿ, ನಾನು ಅಂದ್ಕೊಂಡಿದ್ದೆ ಆಗುತ್ತೋ ಇಲ್ವೋ ಮನೇಲಿ ಪೂಜೆ ಮಾಡೋಕ್ಕೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ರೆಡಿ ಆಗಿಬಿಟ್ರೆ ಬಂದು ಮಾಡ್ಕೊಳ್ಳೋಣ ಪೂಜೆನ, ಫಸ್ಟು ಹೋಗಿ ಅಲ್ಲಿ ಮಾಡ್ಕೊಬರೋಣ ಅಂತಿದ್ದೆ. ಅವರು ಸ್ನಾನಕ್ಕೆ ಹೋಗಿ ಬರೋದೇ ಲೇಟ್ ಆಯಿತು. ಹೆಂಗೂ ಟೈಮ್ ಇತ್ತಲ್ಲ ಅಂತ ಪೂಜೆ ಮಾಡಿಬಿಟ್ಟೆ ಮನೇಲಿ. ಆಮೇಲೆ ಅವ್ರು ಬಂದು ಹೇಳ್ತಾಯಿದ್ರು, ಬಿಡು ಹೆಂಗೂ ಮನೇಲಿ ಪೂಜೆ ಆಯ್ತಲ್ಲ, ಒಳ್ಳೇದಾಯಿತು, ಮನೇಲಿ ದೀಪ ಅಂಟಿಸೇ ಹೋಗಬೇಕು, ಚೆನ್ನಾಗಾಯಿತು ಬಿಡು, ಒಳ್ಳೇದಾಯಿತು ಅಂದರು. ಸೊ ಹಂಗಾಗಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಇವಾಗ. ದೀಪಂಜ್ಯೋತಿ ಪರಂಜ್ಯೋತಿ ದೀಪಂಜ್ಯೋತಿ ಪರಂತಪಃ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಇನ್ನೂ ಸ್ವಲ್ಪ ಮಂತ್ರಗಳು ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು, ಅದು ನಾನು ಹೇಳ್ಬಿಟ್ಟೆ ಪೂಜೆ ಮಾಡಿದ್ದೀನಿ, ಅದು ಅಷ್ಟಾಗಿ ಕೇಳಿಲ್ಲ ಅಂತ ಮತ್ತೆ ವಾಯ್ಸ್ ರೆಕಾರ್ಡಲ್ಲಿ ಕೂಡ ಹೇಳಿದ್ದೀನಿ. ಈಗ ಇಲ್ಲಿಗೆ ಬಂದ್ವಿ ಪೂಜೆ ಮಾಡೋಕ್ಕೆ. ನಮ್ಮ ಮನೇಲಿ ಎಲ್ಲ ರೆಡಿ ಮಾಡೋದನ್ನ ವಿಡಿಯೋ ಮಾಡಿರಿ ಅಂದರೆ ಅವರು ನಾಚಿಕೆ ಅವ್ರಿಗೆ. ಎಲ್ಲ ಇದೇನು ಇವ್ರು ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊತಾರಲ್ವಾ. ಸೊ ಅದಕ್ಕೆ ಫಸ್ಟ್ ಕರ್ಪೂರ ಹಚ್ಕೊ, ಹಂಗೆ ಉದ್ಗಡ್ಡೆ ಹಚ್ಕೊಬಿಡು. ನಾನು ತುಂಬ ಬೇಡ್ಕೊತಾ ಇದ್ದೆ, ನಮ್ಮ ಹಸ್ಬೆಂಡ್ ಕೇಳ್ತಾಯಿದ್ರು, ಏನು ತುಂಬ ಕೇಳ್ಕೊತ ಇದೆಯಾ ದೇವ್ರನ್ನ ಅಂತ. ನಾನು ಹಂಗೇ ಪೂಜೆ ಮಾಡಬೇಕಾದ್ರು ಅಷ್ಟೇ, ಇಲ್ಲಿ ಅಂತಲ್ಲ ಎಲ್ಲ ದೇವಸ್ಥಾನದಲ್ಲೂ ನೆಮ್ಮದಿಯಾಗಿ, ಅಂದರೆ ನನಗೆ ಖಾಲಿ ಇರಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಪೂಜೆ ಮಾಡೋ ಸ್ಥಳದಲ್ಲಿ ಜಾಗ ಖಾಲಿ ಇದ್ದಾಗ ಒಂದು ಕುತ್ಕೊಂಡು ಪೀಸ್ಫುಲ್ಲಾಗಿ ಕೇಳ್ಕೊಳಕ್ಕೂ ಒಂದು ಮನಸ್ಸಿರುತ್ತೆ. ರಶ್ ಇದ್ದಾಗ ನೂಕಾಟ ತಿಕ್ಕಾಟ ಇರುತ್ತೆ, ಏನು ಕೇಳ್ಕೊಳಕ್ಕಾಗಲ್ಲ. ನಂಗೆ ಆ ಥರ ಇಷ್ಟ ಆಗಲ್ಲ. ನನಗೆ ಒಂಥರ ಕಾಮಾಗಿರಬೇಕು. ಆವಾಗ ಇಷ್ಟ. ದೇವಸ್ಥಾನಗಳಿಗೂ ಅಷ್ಟೇ, ನಾನು ಖಾಲಿ ಇರೋ ಟೈಮಲ್ಲೇ ಹೋಗ್ತೀನಿ, ರಶ್ ಇದ್ದಾಗ ಹೋಗಲ್ಲ. ಸೊ ಹಂಗಾಗಿ ಕೇಳ್ಕೊತಾ ಇದ್ದೆ, ಇನ್ನೇನಿರುತ್ತೆ ಮನೇಲಿ, ಯಜಮಾನ್ರಿಗೆ ಒಳ್ಳೆಯದಾಗಲಿ, ಅವರ ಐಶ್ವರ್ಯ ಆಯಸ್ಸು ಆರೋಗ್ಯ ಎಲ್ಲ ಸಮೃದ್ಧಿಯಾಗಿ ಕೊಡಲಿ ಆ ಭಗವಂತ. ಅವ್ರು ಚೆನ್ನಾಗಿದ್ರೇ ಅಲ್ವಾ ನಾವು ಚೆನ್ನಾಗಿರೋಕ್ಕಾಗೋದು. ಅದು ನನ್ನ ಭಾವನೆ. ನನ್ನ ಗಂಡ ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ, ಅದು ನಂಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ನಾನು ಏನೇ ಕೇಳ್ಕೊಳಂಗಿದ್ರು ನಂದೇನೂ ಕೇಳಲ್ಲ ನನ್ನ ದೇವ್ರ ಹತ್ರ. ನಾನು ಚೆನ್ನಾಗೇ ಇಟ್ಟಿದ್ದಾನೆ, ನನಗೇನೂ ಬೇಡ, ನನ್ನ ಗಂಡಂಗೆ ಎಲ್ಲ ಕೊಡಲಿ, ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾರೆ. ಹಂಗಾಗಿ ನಾನು ಯಾವಾಗ ಕೇಳ್ಕೊಳೋದು ನಮ್ಮ ಯಜಮಾನ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಏನೂ ತೊಂದರೆ ಆಗದೇ ಇರಲಿ, ಅವರು ಹೋಗೋವಂಥ ಕೆಲಸದ ಸ್ಥಳದಲ್ಲಿ ಏನೂ ತೊಂದರೆ ಆಗದೇ ಇರಲಿ, ಇದನ್ನೇ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಅದನ್ನೇ ಬೇಡ್ಕೊತಾ ಇದ್ದೆ. ಅದಕ್ಕೆ ರೇಗಿಸ್ತಿದ್ರು ಅವರು, ಏನು ತುಂಬ ಬೇಡ್ಕೊತಾ ಇದ್ದೆ ದೇವ್ರಿಗೆ ಅಂತ. ಸೊ ಈಗ ಅಲ್ಲೆಲ್ಲ ಎರೆದ್ಬಿಟ್ಟು ಹೋಗಬೇಕು, ಎಲ್ಲ ಮುಗೀತು. ಹಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ಹೊರಡ್ಬೇಕೀಗ ಮನೆಗೆ. ನಮ್ಮನೆ ಷಷ್ಠಿ ಮುಗೀತು, ಈಗ ಹೊರಟಿದ್ದಾರೆ ಡ್ಯೂಟಿಗೆ. 1 ಅವರ್ ಲೇಟಾಗಿ. ಇಷ್ಟೊತ್ತಿಗೆ 8:15 ಬಿಡ್ತಿದ್ದೆ, ನೀನು ಯಾವಾಗೂ 9:15 ಬಿಡ್ತಾಯಿದ್ದೀಯ ಇವತ್ತು. ಮನೇಲೂ ಪೂಜೆ ಎಲ್ಲ ಆಯಿತು. ಇಬ್ಬರು ಹೋಗಿ, ಮಗಳು ಸ್ಕೂಲ್ಗೆ ಹೋದ್ಲು, ಅವಳು ಲೇಟ್ ಆಗುತ್ತೆ ಅಂತ ಅವಳನ್ನು ಕಳಿಸಿ ನಾವಿಬ್ಬರು ಮಾಡ್ಕೊಂಡಿದ್ದೀವಿ ಪೂಜೆ ಇವತ್ತು. ಹೋದ ಸಲ ಅವಳು ಬಂದಿದ್ಲು ಅಲ್ಲ, ಹೋದ ಸಲ ನಾವು ಅವತ್ತಿನ ದಿನ ಮಾಡಲೇ ಇಲ್ಲ, ಭಾನುವಾರ ಹೋಗಿ ಮಾಡಿದ್ದು. ಯಾಕಂದರೆ ಇಲ್ಲಿ ನಾವು ಬಂದು ಹೊಸ್ತ್ರಲ್ಲ, ಎಲ್ಲಿದೆ ನಾಗರಕಲ್ಲು ಇದು ಉತ್ತ ಅಂತಲೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಷಷ್ಠಿ ಇವ್ರ ಮನೆಯಲ್ಲಿ ನಮ್ಮ ಅತ್ತೆ ಮಾಡೋದು ಉತ್ತಕ್ಕೆ ಮಾಡಬೇಕಂತೆ. ಬಟ್ ಇಲ್ಲೆಲ್ಲೂ ಉತ್ತ ಹತ್ರ ಇಲ್ಲ, ದೂರ ಹೋಗ್ಬೇಕು. ಒಂದು 5-6 ಕಿಲೋಮೀಟ್ರ್ ಇಲ್ವಾ ಅದು, ಅಷ್ಟು ದೂರ ಹೋಗಬೇಕು. ಅದಕ್ಕೆ ನಮ್ಮ ಅತ್ತೆ ಹತ್ರ ಎಲ್ಲೂ ಇಲ್ಲ ಅಂದರೆ ಪರವಾಗಿಲ್ಲ, ನಾಗರಕಲ್ಗೆ ಮಾಡ್ಬೋದು, ಮಾಡಿರಿ ಅಂತ ಅಂದರು. ಅದಕ್ಕೆ ಇಲ್ಲೇ ಹೆಂಗೋ ಮನೆ ಹತ್ರನೇ ಇತ್ತು. ಇವ್ರಿಗೆ ಹೇಳಿದ್ದೆ 1 ಅವರ್ ಲೇಟಾಗಿ ಹೋಗಿ ಮುಗಿಸ್ಕೊಂಡ್ಬಿಟ್ಟೆ ಅಂತ. ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ಎಲ್ಲ ಮಾಡಿ ಇವಾಗ ಮುಗೀತು. ಈಗ ಹೊರಟಿದ್ದಾರೆ ಡ್ಯೂಟಿಗೆ.
ರಾಘವೇಂದ್ರ ಸ್ವಾಮಿ ವಿಗ್ರಹ ಕೊಡಿಸಿದ್ರಲ್ಲ ನಮ್ಮ ಹಸ್ಬೆಂಡು, ಅದನ್ನ ಚೇಂಜ್ ಮಾಡಿಸೋಣ ಅಂತ ಹೋದರೆ ಅವತ್ತು ಇರಲಿಲ್ಲ. ಅದು ಯಾಕೋ ಹೋಗೋಕ್ಕೆ ಮನಸ್ಸಿಲ್ಲ ಅದು ಆ ವಿಗ್ರಹಕ್ಕೆ. ಅದಕ್ಕೆ ನಮ್ಮ ಮನೇಲಿ ಅದನ್ನೇ ಇಟ್ಟು ಪೂಜೆ ಮಾಡಿ ಪರವಾಗಿಲ್ಲ ಅಂದರು. ಅದು ಇನ್ನೂ ನಾನು ಪೂಜೆ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಸೊ ಅದನ್ನ ಈಗ ನೆಕ್ಸ್ಟು ವಾರ ಮಾಡ್ತೀನಲ್ಲ ಮನೇಲಿ, ಆವತ್ತು ಪೂಜೆ ಮಾಡೋಣ ಅಂತ. ಅದಕ್ಕೊಂದು ಮಂಟಪ ಥರ ಚಿಕ್ಕದು, ಇದು ಯಾವ್ದು ಬರುತ್ತೆ, ಜರ್ಮನ್ ಸಿಲ್ವರಲ್ಲಿ ಸಿಗುತ್ತೆ ಮಂಟಪ ಥರ ಇಲ್ಲಿ ನಮ್ಮ ಮನೆ ಹತ್ರ. ಸೊ ಅದನ್ನು ಕೊಡಿಸ್ರಿ ಅಂದಿದ್ದೀನಿ, ಸ್ಯಾಲ್ರಿ ಆಗಲಿ ಕೊಡಿಸ್ತೀನಿ ಅಂದಿದ್ದಾರೆ. ಅದೇನೊಂದು 200-300 ಅಷ್ಟೇ. ಆದರೂ ಅಷ್ಟಿಲ್ವಾ ದುಡ್ಡು ತೊಗೊಳಕ್ಕೆ ಅಂತ ಅದು ಬೇರೆ ಕಮೆಂಟ್ ಹಾಕ್ಬಿಡಿ. ಮಂತ್ ಎಂಡ್ ಅಲ್ವಾ ಈಗ, ಸೊ ಹಂಗಾಗಿ ಇರಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಅದಕ್ಕೆ ಇದಕ್ಕೆ ಖರ್ಚಿಗೆ. ಆ ಇರೋದನ್ನೂ ಹೋಗಿ ಅಲ್ಲಿ ತೊಗೊಂಬಂದ್ಬಿಟ್ರೆ ಏನಾದ್ರು ಎಮರ್ಜೆನ್ಸಿ ಅಂದರೆ ಇರಲ್ವಲ್ಲ. ಸರಿ ಸ್ಯಾಲ್ರಿ ಆದಮೇಲೆ ತೊಗೊಬರೋಣ ಅಂದರು ಅವರು. ಹಂಗಾಗಿ ವೆಯ್ಟಿಂಗ್ ಅಷ್ಟೇ. ಅದು ತೊಗೊಂಬಂದು ಅದರಲ್ಲಿ ಇಟ್ಟು ಪೂಜೆ ಮಾಡೋಣ ಅಂತ. ಅದನ್ನು ತೋರಿಸ್ತೀನಿ, ಈಗ ಕಾಣುತ್ತೆ ಮನೇಲಿ ಇಟ್ಟಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.